ರಮೇಶ್ ಜಾರಕಿಹೊಳಿ ಅವರ ಹೇಳಿಕೆ ಬಹಳ ಮಹತ್ವದ್ದಾಗಿದೆ. ರಮೇಶ್ ಜಾರಕಿಹೊಳಿ ನಾವು ಯತ್ನಾಳ್ ಪರ ನಿಲ್ತೇವೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಅಂದ್ರೆ ಪಕ್ಷದ ವಿರೋಧಿಯಾಗಿ ಅಲ್ಲ, ನಾವು ಮನವರಿಕೆ ಮಾಡಿಕೊಡ್ತೀವಿ. ಯತ್ನಾಳ್ ಉಚ್ಚಾಟನೆ ಮಾಡುವ ನಿರೀಕ್ಷೆ ಇತ್ತು ನಮಗೆ. ಈ ಉಚ್ಚಾಟನೆ ತಡೆಯಬಹುದಿತ್ತು. ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ, ಈ ಉಚ್ಚಾಟನೆ ವಿರೋಧಿ ಬಣಕ್ಕೆ ಎಚ್ಚರಿಕೆ ಗಂಟೆ. ಯತ್ನಾಳ್ ಮತ್ತೆ ಬಿಜೆಪಿಗೆ ವಾಪಸ್ ಆಗ್ತಾರೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಅವರು ಏನ್ ಹೇಳಿದ್ರು ಅಂತ ಹೇಳಿ. ರಾಜೇಂದ್ರ ಮಾತಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಡಿಜಿ ಕಚೇರಿಗೆ ಹೋಗಿದ್ರು. ಹೇಳ್ಬಿಡ್ತೀನಿ. ಇವತ್ತು ನಾನು ನಮ್ಮ ಡಿಜಿ ಅವ್ರನ್ನ ಇವತ್ತು ಭೇಟಿ ಮಾಡಿ ಏನು ಕಳೆದ ಒಂದು ವಾರ 10 ದಿನದಿಂದ ನಡೀತಾ ಇದೆ ಆ ವಿಚಾರದ ಬಗ್ಗೆ. ಈಗ ಸಚಿವರು ಅವರು ನಿನ್ನೆ ಹೋಮ್ ಮಿನಿಸ್ಟರ್ನ ಭೇಟಿ ಮಾಡಿ ಮೊನ್ನೆ ಅವರು ಒಂದು ಲಿಖಿತ ದೂರನ್ನ ಅಂದ್ರೆ ಹೋಮ್ ಮಿನಿಸ್ಟರ್ಗೆ ದೂರನ್ನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ತನಿಖೆ ಆಗಬೇಕು. ಇದರಲ್ಲಿ ಹಿಂದೆ ಯಾರೆಲ್ಲ ಇದ್ದಾರೆ ಅವ್ರಿಗೆ ಇಡೀ ರಾಜ್ಯದ ಜನಕ್ಕೆ ಗೊತ್ತಾಗಬೇಕು ಅಂತ ಹೇಳಿ ಮೊನ್ನೆ ಹೋಮ್ ಮಿನಿಸ್ಟರ್ನ ಭೇಟಿಯಾಗಿ ಸಚಿವರು ಕೊಟ್ಟಿದ್ದಾರೆ. ಇವತ್ತು ನಾನು ಡಿಜಿ ಅವ್ರಿಗೆ ಹನಿ ಟ್ರ್ಯಾಪ್ ಅಂತ ವಿಚಾರ ಬಂದಂತ ಸಂದರ್ಭದಲ್ಲಿ ನಾನು ಮುಂಚೆಯಿಂದ ಹೇಳಿದಾಗೆ ನನ್ನ ಮೇಲೇನು ಹನಿ ಟ್ರ್ಯಾಪ್ ಆಗಿಲ್ಲ. ಪ್ರಯತ್ನ ಅಂತ ಹೇಳಿದ್ರೆ ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ಮಾತನ್ನ ನಾನು ನಿಮ್ಮ ಹತ್ರ ಮೊದಲ ಬಾರಿ ಮಾತಾಡಿದಾಗ ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ನಾನು ಹೇಳಿದ್ದೆ. ಆದ್ರೆ ಇವತ್ತು ನಾನು ನನ್ನ ದೂರು ಕೊಟ್ಟಿರುವಂತದ್ದು ನನಗೆ ಕಳೆದ ನವೆಂಬರ್ 16ನೇ ತಾರೀಕು ನನ್ನ ಮಗಳು ಬರ್ಡೇ ನಡೆಯುತ್ತೆ. ಆ ಮಗಳು ಬರ್ಡೇ ನಡೆಯೋ ಸಂದರ್ಭದಲ್ಲಿ ಮನೆಗೆ ಏನು ಶಾಮಿಯಾನ ಹಾಕಕ್ ಬರ್ತಾರೆ ಒಂದ್ ದಿನದ ಹಿಂದೆ 16 ನನ್ನ ಮಗಳು ಬರ್ಡೇ ಇರುತ್ತೆ. ಒಂದ್ ದಿನದ ಹಿಂದೆ ಶಾಮಿಯಾನ ಹಾಕಕ್ ಯಾರು ಬರ್ತಾರೆ, ಆ ಶಾಮಿಯಾನ ಹಾಕಕ್ ಬಂದಂತವ್ರು ನನಗೆ ಅಸಲ್ಟ್ ಮಾಡಬೇಕು. ಇಲ್ಲ ಅದೇ ನೀವು ಯಾವ ಹೇಳ್ತೀರ ಮರ್ಡರ್ ಮಾಡಬೇಕು, ಸುಪಾರಿ ಕೊಟ್ಟು ನನ್ನ ಮರ್ಡರ್ ಮಾಡಬೇಕು ಅಂತ ನವೆಂಬರ್ 15ನೇ ತಾರೀಕು ಮನೆಗೆ ಬಂದಿರ್ತಾರೆ. ಬಂದು ಪ್ರಯತ್ನನೂ ಮಾಡಿರ್ತಾರೆ. ಪ್ರಯತ್ನ ಅವರಿಗೆ ಸಕ್ಸಸ್ ಆಗೋದಿಲ್ಲ. ನನಗದು ಜನವರಿಯಲ್ಲಿ ಗೊತ್ತಾಗುತ್ತೆ ಈ ವಿಚಾರ. ಅದು ಹೇಗೆ ಗೊತ್ತಾಗುತ್ತಪ್ಪ ಅಂತ ಹೇಳಿದ್ರೆ ನನಗೆ ನನ್ನ ಸೋರ್ಸ್ ಇಂದ ಒಂದು ವಾಯ್ಸ್ ರೆಕಾರ್ಡ್ ನನಗೆ ಸಿಗುತ್ತೆ. ಆ ವಾಯ್ಸ್ ರೆಕಾರ್ಡ್ ಅಲ್ಲಿ ಏನ್ ಹೇಳ್ತಾರೆ ಇದೆಲ್ಲ ಮಾಹಿತಿಗಳು ಬರುತ್ತೆ. ಒಂದ್ 2-3 ಹೆಸರು ಹೇಳ್ತಾರೆ ಆ ವಾಯ್ಸ್ ರೆಕಾರ್ಡ್ ಅಲ್ಲಿ. ತುಮಕೂರು ಅವ್ರದ್ದು ಯಾರ್ದೋ ಒಂದು ಹೆಸರುಗಳು ಹೇಳಿ ಅವ್ರಿಗೆ ಅಕೌಂಟ್ಗೆ 5 ಲಕ್ಷ ದುಡ್ಡು ಬಂದಿದೆ. ಇಂಥ ದಿನಾಂಕ ಮನೆಗೆ ಅವ್ರ ಮಗಳು ಬರ್ಡೇ ದಿವಸ ಒಂದ್ ದಿವಸದ ಮುಂಚೆ ಶಾಮಿಯಾನ ಹಾಕೋ ವಿಚಾರದಲ್ಲಿ ಬಂದು ಅವ್ರಿಗೆ ಇದು ಮಾಡಬೇಕು, ರೆಸಲ್ಟ್ ಮಾಡಬೇಕು, ಅವ್ರನ್ನ ಮರ್ಡರ್ ಮಾಡಬೇಕು ಅಂತೇಳಿ ಒಂದು ಸುಪಾರಿಯನ್ನ ಕೊಟ್ಟಿರುವಂತದ್ದು ಆ ಆಡಿಯೋ ರೆಕಾರ್ಡ್ ಅಲ್ಲಿ ಆಗುತ್ತೆ. ಅದು ವಿಚಾರವನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೊನ್ನೆ ನಾನು ಭೇಟಿಯಾದಂತ ಸಂದರ್ಭದಲ್ಲಿ ಗಮನಕ್ಕೆ ತಂದಿದ್ದೆ. ಸೊ ಅವರು ಇದನ್ನ ಕರೆಕ್ಟ್ ಆಗಿ ಏನೆಲ್ಲ ಮಾಹಿತಿಗಳಿದೆ ಅದನ್ನ ಇನ್ನ ಏನೆಲ್ಲ ಇದೆ ಅದನ್ನ ಕಲೆಕ್ಟ್ ಮಾಡಿ ಡಿಜಿ ಅವರಿಗೆ ಕೊಡು ಅಂತ ಹೇಳಿದ್ರು. ಸೊ ನಾನು ಡಿಜಿ ಕೊಡೋಕ್ಕಿಂತ ಮುಂಚೆ ಈ ವಿಚಾರವನ್ನ ಮತ್ತೆ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದೆ. ಅದಾದ್ಮೇಲೆ ಹೋಮ್ ಮಿನಿಸ್ಟರ್ ಅವ್ರಿಗೂ ಗಮನಕ್ಕೆ ತಂದು ನಾನು ಇವತ್ತು ಅದೇನೆಲ್ಲ ಆಗಿದೆ ಆ ವಿಚಾರದ ಒಂದು ಆಡಿಯೋ ರೆಕಾರ್ಡ್ ಏನ್ ನನ್ನ ಹತ್ರ ಇತ್ತು ಆಡಿಯೋ ರೆಕಾರ್ಡ್ ರಾಜೇಂದ್ರ ರಾಜೇಂದ್ರ ಕಥೆನೇ ಬೇರೆ ಮಾಡ್ಬಿಟ್ರಲ್ರಿ. ಥಿಯೇಟರ್ ಒಳಗೆ ಹೋಗಿದ್ದು ಪಿಕ್ಚರ್ ಯಾವ್ದು, ಈಗ ಕತೆ ಬೇರೆ ಇದೆ ಪಿಕ್ಚರ್ದು. ಮತ್ತೆ ಕೊಲೆ ಮಾಡಲು ಬಂದಿದ್ರಂತೆ, ಹೇಳಲೇ ಇಲ್ಲ ಇದನ್ನ ಸದನದಲ್ಲಿ. ಮಾಡಿ ಹನಿ ಟ್ರ್ಯಾಪ್ ನನ್ನ ಮೇಲೆ ಆಗೇ ಇಲ್ವಲ್ಲ. ನಾನು ಹನಿ ಟ್ರ್ಯಾಪ್ ಆಗಿದೆ ಅಂತ ನಾನು ಹೇಳಿಲ್ಲ. ನಾನು ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ನಾನು ನಿಮ್ಗೆ ಮುಂಚೆಯಿಂದ ಹೇಳ್ತಿದ್ದೆ. ನನ್ನ ಮೇಲೆ ಅವರು ಅವತ್ತು ಸದನದಿಂದ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಹೇಳಿದ್ರು ನನಗೆ ಮತ್ತು ನನ್ನ ಮಗನಿಗೆ ಇಬ್ಬರಿಗೂ ಕೂಡ ನಿರಂತರವಾಗಿ ಈ ರೀತಿಯ ಪ್ರಯತ್ನಗಳು ನಡೀತಾ ಇತ್ತು ಅಂತೇಳಿ. ಅಲ್ಲ, ಅದಕ್ಕೆ ಈಗ ರಾಜೇಂದ್ರ ಅವರು ಅದ್ರ ಬಗ್ಗೆ ಮಾಹಿತಿಯನ್ನ ಹೇಳಿದ್ದಾರೆ. ನಾನು ಹೌದು ನನಗೆ 2 ಬಾರಿ ಪ್ರಯತ್ನ ಮಾಡಿದ್ರು ಅಂತ ಮಾತನ್ನ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಾನು ಮುಂಚೆಯಿಂದನೂ ನಿಮ್ಮ ಹತ್ರ ಹೇಳ್ತಾ ಇರುವಂತದ್ದು ನನಗೆ ಯಾರು ಬಂದು ಹನಿ ಟ್ರ್ಯಾಪ್ ಮಾಡಕ್ ಬಂದಿಲ್ಲ. ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ಮಾತನ್ನ ನಾನು ನಿಮ್ಗೆ ಹೇಳಿದ್ದೆ. ಆದ್ರೆ ನನಗೆ ಆಗ್ತಾ ಇರುವಂತದ್ದು ಈ ಒಂದು ಏನು ಈಗ ನಾನು
ಆ ಡಿಜಿ ಅವರಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀನಿ. ಅದೇನು ರೆಕಾರ್ಡಿಂಗ್ ಇದೆ, ಆ ರೆಕಾರ್ಡಿಂಗ್ ಅಲ್ಲಿ ಏನೆಲ್ಲ ಮಾಹಿತಿಗಳಿದೆ ಆ ಮಾಹಿತಿಯನ್ನ ಇವತ್ತು ಡಿಜಿ ಅವರಿಗೆ ಕೊಟ್ಟಿದ್ದೀನಿ. ಹನಿ ಟ್ರ್ಯಾಪ್ ಬಗ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ದೂರು ಕೊಟ್ಟಿಲ್ಲ, ಕೇವಲ ಇದು ಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ನನ್ನ ಹತ್ಯೆಗೆ ಪ್ರಯತ್ನ ಪಟ್ಟಿರೋದನ್ನ ಮಾಹಿತಿಯನ್ನ ಇವತ್ತು ಡಿಜಿ ಅವರು ನೀವು ಹೇಳಿದ್ರೆ ನಿಮ್ ಕುಟುಂಬಸ್ಥರಿಗೆ ಯಾರಾದ್ರೂ ಹನಿ ಟ್ರ್ಯಾಪ್ ಮಾಡಿದಾರ? ಏನು ಅದ್ ಬಿಟ್ಟು ಬೇರೆ ಯಾರಿಗಾದ್ರೂ ಹನಿ ಟ್ರ್ಯಾಪ್ ರಾಜಣ್ಣ ಅವ್ರನ್ನ ಹೊರತುಪಡಿಸಿ ಯಾರಿಗಾದ್ರೂ ಪ್ರಯತ್ನಗಳಾಗಿದ್ದಾಗ ಇಲ್ಲ, ಯಾರಿಗೂ ಆಗಿಲ್ಲ, ಯಾರಿಗೂ ಆಗಿಲ್ಲ. ಮತ್ತೆ ನೀವು ಹೇಳಿದ್ರೆ ಆಡಿಯೋ ಸಿಕ್ತು ಅಂತ ಹೇಳಿದ್ರೆ ನಿಮ್ಗೆ ಆಡಿಯೋ ಸಿಕ್ತು, ನಿಮ್ಗೆ ಹತ್ಯೆ ಮಾಡಿದ್ರು, ಯಾರು ಆ ರೀತಿ ಪ್ರಯತ್ನ ಮಾಡಿದ್ರು, ಆಡಿಯೋದಲ್ಲಿ ಏನಂತ ಉಲ್ಲೇಖ ಮಾಡಿದ್ದಾರೆ, ಯಾರ ಹೆಸರನ್ನಾರು ಬಳಕೆ ಮಾಡ್ಕೊಂಡಿದಾರ? ಅದ್ರಲ್ಲಿ ಯಾರೋ ಒಂದ್ 2-3 ಹೆಸರು ಹೇಳಿದ್ದಾರೆ, ಬಟ್ ನನಗೆ ಅದು ಯಾರೋ ಗೊತ್ತಿಲ್ಲ. ಅದು ಏನ್ ಹೇಳಿದ್ರು, ಏನ್ ವಿಶೇಷ ಸರ್? ಒಂದೆರಡು ಹೆಸರು ಹೇಳಿದಾರಪ್ಪ. ಅದು ಯಾರೋ ಸೋಮ ಅಂತ ಒಂದು ಹೆಸರು ಹೇಳಿದ್ದಾರೆ, ಒಂದು ಭರತ್ ಅಂತಾನೇನೋ ಒಂದು ಹೆಸರು ಹೇಳಿದ್ದಾರೆ. ಭರತ್ ಸೊ ಈಗ ಒಂದ್ 2-3 ಹೆಸರೇನೋ ಹೇಳಿದ್ದಾರೆ. ಉದ್ದೇಶಕ್ಕೆ ರಮೇಶ್ ಜಾರಕಿಹೊಳಿ ಅವರ ಹೇಳಿಕೆ ಬಹಳ ಮಹತ್ವದ್ದಾಗಿದೆ. ರಮೇಶ್ ಜಾರಕಿಹೊಳಿ ನಾವು ಯತ್ನಾಳ್ ಪರ ನಿಲ್ತೇವೆ ಅನ್ನೋಂತ ಮಾತನ್ನು ಹೇಳಿದ್ದಾರೆ. ಅಂದ್ರೆ ಪಕ್ಷದ ವಿರೋಧಿಯಾಗಿ ಅಲ್ಲ, ನಾವು ಮನವರಿಕೆ ಮಾಡಿಕೊಡ್ತೀವಿ. ಯತ್ನಾಳ್ ಉಚ್ಚಾಟನೆ ಮಾಡುವ ನಿರೀಕ್ಷೆ ಇತ್ತು ನಮಗೆ. ಈ ಉಚ್ಚಾಟನೆ ತಡೆಯಬಹುದಿತ್ತು. ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ, ಈ ಉಚ್ಚಾಟನೆ ವಿರೋಧಿ ಬಣಕ್ಕೆ ಎಚ್ಚರಿಕೆ ಗಂಟೆ. ಯತ್ನಾಳ್ ಮತ್ತೆ ಬಿಜೆಪಿಗೆ ವಾಪಸ್ ಆಗ್ತಾರೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಅವರು ಏನ್ ಹೇಳಿದ್ರು ಅಂತೇಳಿ. ರಾಜೇಂದ್ರ ಮಾತಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಡಿಜಿ ಕಚೇರಿಗೆ ಹೋಗಿದ್ರು. ಹೇಳ್ಬಿಡ್ತೀನಿ. ಇವತ್ತು ನಾನು ನಮ್ಮ ಡಿಜಿ ಅವ್ರನ್ನ ಇವತ್ತು ಭೇಟಿ ಮಾಡಿ ಏನು ಕಳೆದ ಒಂದು ವಾರ 10 ದಿನದಿಂದ ನಡೀತಾ ಇದೆ ಆ ವಿಚಾರದ ಬಗ್ಗೆ. ಈಗ ಸಚಿವರು ಅವರು ನಿನ್ನೆ ಹೋಮ್ ಮಿನಿಸ್ಟರ್ನ ಭೇಟಿ ಮಾಡಿ ಮೊನ್ನೆ ಅವರು ಒಂದು ಲಿಖಿತ ದೂರನ್ನ ಅಂದ್ರೆ ಹೋಮ್ ಮಿನಿಸ್ಟರ್ಗೆ ದೂರನ್ನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ತನಿಖೆ ಆಗಬೇಕು. ಇದರಲ್ಲಿ ಹಿಂದೆ ಯಾರೆಲ್ಲ ಇದ್ದಾರೆ ಅವ್ರಿಗೆ ಇಡೀ ರಾಜ್ಯದ ಜನಕ್ಕೆ ಗೊತ್ತಾಗಬೇಕು ಅಂತ ಹೇಳಿ ಮೊನ್ನೆ ಹೋಮ್ ಮಿನಿಸ್ಟರ್ನ ಭೇಟಿಯಾಗಿ ಸಚಿವರು ಕೊಟ್ಟಿದ್ದಾರೆ. ಇವತ್ತು ನಾನು ಡಿಜಿ ಅವ್ರಿಗೆ ಹನಿ ಟ್ರ್ಯಾಪ್ ಅಂತ ವಿಚಾರ ಬಂದಂತ ಸಂದರ್ಭದಲ್ಲಿ ನಾನು ಮುಂಚೆಯಿಂದ ಹೇಳಿದಾಗೆ ನನ್ನ ಮೇಲೇನು ಹನಿ ಟ್ರ್ಯಾಪ್ ಆಗಿಲ್ಲ. ಪ್ರಯತ್ನ ಅಂತ ಹೇಳಿದ್ರೆ ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ಮಾತನ್ನ ನಾನು ನಿಮ್ಮ ಹತ್ರ ಮೊದಲ ಬಾರಿ ಮಾತಾಡಿದಾಗಲೂ ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ನಾನು ಹೇಳಿದ್ದೆ. ಆದರೆ ಇವತ್ತು ನಾನು ನನ್ನ ದೂರು ಕೊಟ್ಟಿರುವಂತದ್ದು ನನಗೆ ಕಳೆದ ನವೆಂಬರ್ 16ನೇ ತಾರೀಕು ನನ್ನ ಮಗಳು ಬರ್ಡೇ ನಡೆಯುತ್ತೆ. ಆ ಮಗಳು ಬರ್ಡೇ ನಡೆಯೋ ಸಂದರ್ಭದಲ್ಲಿ ಮನೆಗೆ ಏನು ಶಾಮಿಯಾನ ಹಾಕಕ್ ಬರ್ತಾರೆ ಒಂದು ದಿನದ ಹಿಂದೆ 16 ನನ್ನ ಮಗಳು ಬರ್ಡೇ ಇರುತ್ತೆ. ಒಂದ್ ದಿನದ ಹಿಂದೆ ಶಾಮಿಯಾನ ಹಾಕಕ್ ಯಾರು ಬರ್ತಾರೆ, ಆ ಶಾಮಿಯಾನ ಹಾಕಕ್ ಬಂದಂತವ್ರು ನನಗೆ ಅಸಲ್ಟ್ ಮಾಡಬೇಕು. ಇಲ್ಲಮ್ಮ ಅದೇ ನೀವು ಯಾವ ಹೇಳ್ತೀರ ಮರ್ಡರ್ ಮಾಡಬೇಕು, ಸುಪಾರಿ ಕೊಟ್ಟು ನನ್ನ ಮರ್ಡರ್ ಮಾಡಬೇಕು ಅಂತ ನವೆಂಬರ್ 15ನೇ ತಾರೀಕು ಮನೆಗೆ ಬಂದಿರ್ತಾರೆ. ಬಂದು ಪ್ರಯತ್ನನೂ ಮಾಡಿರ್ತಾರೆ. ಪ್ರಯತ್ನ ಅವರಿಗೆ ಸಕ್ಸಸ್ ಆಗೋದಿಲ್ಲ. ನನಗದು ಜನವರಿಯಲ್ಲಿ ಗೊತ್ತಾಗುತ್ತೆ ಈ ವಿಚಾರ. ಅದೇ ಗೊತ್ತಾಗುತ್ತಪ್ಪ ಅಂತ ಹೇಳಿದ್ರೆ ನನಗೆ ನನ್ನ ಸೋರ್ಸ್ ಇಂದ ಒಂದು ವಾಯ್ಸ್ ರೆಕಾರ್ಡ್ ನನಗೆ ಸಿಗುತ್ತೆ. ಆ ವಾಯ್ಸ್ ರೆಕಾರ್ಡ್ ಅಲ್ಲಿ ಏನ್ ಹೇಳ್ತಾರೆ ಇದೆಲ್ಲ ಮಾಹಿತಿಗಳು ಬರುತ್ತೆ. 1-2-3 ಹೆಸರು ಹೇಳ್ತಾರೆ ಆ ವಾಯ್ಸ್ ರೆಕಾರ್ಡ್ ಅಲ್ಲಿ. ತುಮಕೂರು ಅವ್ರದ್ದು ಯಾರ್ದೋ ಒಂದು ಹೆಸರುಗಳು ಹೇಳಿ ಅವ್ರಿಗೆ ಅಕೌಂಟ್ಗೆ 5 ಲಕ್ಷ ದುಡ್ಡು ಬಂದಿದೆ. ಇಂಥ ದಿನಾಂಕ ಮನೆಗೆ ಅವ್ರ ಮಗಳು ಬರ್ಡೇ ದಿವಸ ಒಂದ್ ದಿವಸದ ಮುಂಚೆ ಶಾಮಿಯಾನ ಹಾಕೋ ವಿಚಾರದಲ್ಲಿ ಬಂದು ಅವ್ರಿಗೆ ಇದು ಮಾಡಬೇಕು, ಅವ್ರು ರೆಸಲ್ಟ್ ಮಾಡಬೇಕು, ಅವ್ರು ಮರ್ಡರ್ ಮಾಡಬೇಕು ಅಂತೇಳಿ ಒಂದು ಸುಪಾರಿಯನ್ನ ಕೊಟ್ಟಿರುವಂತದ್ದು ಆ ಆಡಿಯೋ ರೆಕಾರ್ಡ್ ಅಲ್ಲಿ ಆಗುತ್ತೆ. ಅದು ವಿಚಾರವನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೊನ್ನೆ ನಾನು ಭೇಟಿಯಾದಂತ ಸಂದರ್ಭದಲ್ಲಿ ಗಮನಕ್ಕೆ ತಂದಿದ್ದೆ. ಸೊ ಅವರು ಇದನ್ನ ಕರೆಕ್ಟ್ ಆಗಿ ಏನೆಲ್ಲ ಮಾಹಿತಿಗಳಿದೆ ಅದನ್ನ ಇನ್ನ ಏನೆಲ್ಲ ಇದೆ ಅದನ್ನ ಕಲೆಕ್ಟ್ ಮಾಡಿ ಡಿಜಿ ಅವರಿಗೆ ಕೊಡು ಅಂತ ಹೇಳಿದ್ರು. ಸೊ ನಾನು ಡಿಜಿ ಕೊಡೋಕ್ಕಿಂತ ಮುಂಚೆ ಈ ವಿಚಾರವನ್ನ ಮತ್ತೆ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದೆ. ಅದಾದ್ಮೇಲೆ ಹೋಮ್ ಮಿನಿಸ್ಟರ್ ಅವ್ರಿಗೂ ಗಮನಕ್ಕೆ ತಂದು ನಾನಿವತ್ತು ಅದೇನೆಲ್ಲ ಆಗಿದೆ ಆ ವಿಚಾರದ ಒಂದು ಆಡಿಯೋ ರೆಕಾರ್ಡ್ ಏನ್ ನನ್ನ ಹತ್ರ ಇತ್ತು ಆಡಿಯೋ ರೆಕಾರ್ಡ್ ರಾಜೇಂದ್ರ ರಾಜೇಂದ್ರ ಕಥೆನೇ ಬೇರೆ ಮಾಡ್ಬಿಟ್ರಲ್ರಿ. ಥಿಯೇಟರ್ ಒಳಗೆ ಹೋಗಿದ್ದು ಪಿಕ್ಚರ್ ಯಾವ್ದು, ಈಗ ಕತೆ ಬೇರೆ ಇದೆ ಪಿಕ್ಚರ್ದು. ಮತ್ತೆ ಕೊಲೆ ಮಾಡಲು ಬಂದಿದ್ರಂತೆ, ಹೇಳಲೇ ಇಲ್ಲ ಇದನ್ನ ಸದನದಲ್ಲಿ. ಮಾಡಿ ಹೇಳ್ತೀನಿ
ಸರ್ ಹನಿ ಟ್ರ್ಯಾಪ್ ದುಡ್ಡು ಕೊಟ್ರ ಹನಿ ಟ್ರ್ಯಾಪ್ ನನ್ನ ಮೇಲೆ ಆಗೇ ಇಲ್ವಲ್ಲ. ನಾನು ಹನಿ ಟ್ರ್ಯಾಪ್ ಆಗಿದೆ ಅಂತ ನಾನು ಹೇಳಿಲ್ಲ. ನಾನು ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ನಾನು ನಿಮ್ಗೆ ಮುಂಚೆಯಿಂದ ಹೇಳ್ತೀನಿ. ನನ್ನ ಮೇಲೆ ಅವರು ಅವತ್ತು ಸದನದಿಂದ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಹೇಳಿದ್ರು, ನನಗೆ ಮತ್ತು ನನ್ನ ಮಗನಿಗೆ ಇಬ್ಬರಿಗೂ ಕೂಡ ನಿರಂತರವಾಗಿ ಈ ರೀತಿಯ ಪ್ರಯತ್ನಗಳು ನಡೀತಾ ಇತ್ತು ಅಂತೇಳಿ. ಅಲ್ಲ, ಅದಕ್ಕೆ ಈಗ ರಾಜಣ್ಣ ಅವರು ಅದ್ರ ಬಗ್ಗೆ ಮಾಹಿತಿಯನ್ನ ಹೇಳಿದ್ದಾರೆ. ನಾನು ಹೌದು, ನನಗೆ 2 ಬಾರಿ ಪ್ರಯತ್ನ ಮಾಡಿದ್ರು ಅಂತ ಮಾತನ್ನ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಾನು ಮುಂಚೆಯಿಂದನೂ ನಿಮ್ಮ ಹತ್ರ ಹೇಳ್ತಾ ಇರುವಂತದ್ದು, ನನಗೆ ಯಾರು ಬಂದು ಹನಿ ಟ್ರ್ಯಾಪ್ ಮಾಡಕ್ ಬಂದಿಲ್ಲ. ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ಮಾತನ್ನ ನಾನು ನಿಮ್ಗೆ ಹೇಳಿದ್ದೆ. ಆದ್ರೆ ನನಗೆ ಆಗ್ತಾ ಇರುವಂತದ್ದು ಈ ಒಂದು ಏನು, ಈಗ ನಾನು ಡಿಜಿ ಅವ್ರಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀನಿ. ಅದೇನು ರೆಕಾರ್ಡಿಂಗ್ ಇದೆ, ಆ ರೆಕಾರ್ಡಿಂಗ್ ಅಲ್ಲಿ ಏನೆಲ್ಲ ಮಾಹಿತಿಗಳಿದೆ ಆ ಮಾಹಿತಿಯನ್ನ ಇವತ್ತು ಡಿಜಿ ಅವರಿಗೆ ಕೊಟ್ಟಿದ್ದೀನಿ. ಹನಿ ಟ್ರ್ಯಾಪ್ ಬಗ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ದೂರು ಕೊಟ್ಟಿಲ್ಲ, ಕೇವಲ ಇದು ಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ನನ್ನ ಹತ್ಯೆಗೆ ಪ್ರಯತ್ನ ಪಟ್ಟಿರೋದನ್ನ ಮಾಹಿತಿಯನ್ನ ಇವತ್ತು ಡಿಜಿ ಅವರು. ನೀವು ಹೇಳಿದ್ರೆ ನಿಮ್ ಕುಟುಂಬಸ್ಥರಿಗೆ ಯಾರಾದ್ರೂ ಹನಿ ಟ್ರ್ಯಾಪ್ ಮಾಡಿದಾರಾ ಏನು ಅದ್ಬಿಟ್ಟು ಬೇರೆ ಯಾರಿಗಾದ್ರೂ ಹನಿ ಟ್ರ್ಯಾಪ್ ಈಗ ಮಾಡಿದಾರಾ? ರಾಜಣ್ಣ ಅವರನ್ನ ಹೊರತುಪಡಿಸಿ ಯಾರಿಗಾದ್ರೂ ಪ್ರಯತ್ನಗಳಾಗಿರ್ತಾ ಇಲ್ಲ, ಯಾರಿಗೂ ಆಗಿಲ್ಲ, ಯಾರಿಗೂ ಆಗಿಲ್ಲ. ಮತ್ತೆ ನೀವು ಹೇಳಿದ್ರೆ ಆಡಿಯೋ ಸಿಕ್ತು ಅಂತ ಹೇಳಿದ್ರೆ ನಿಮ್ಗೆ ಆಡಿಯೋ ಸಿಕ್ತು, ನೀವು ಹತ್ಯೆ ಮಾಡಿದ್ರು. ಯಾರು ಆ ರೀತಿ ಪ್ರಯತ್ನ ಮಾಡಿದ್ದು, ಆಡಿಯೋದಲ್ಲಿ ಏನಂತ ಉಲ್ಲೇಖ ಮಾಡಿದ್ದಾರೆ, ಯಾರ ಹೆಸರನ್ನಾರು ಬಳಕೆ ಮಾಡ್ಕೊಂಡಿದಾರ? ಅದ್ರಲ್ಲಿ ಯಾರೋ 2-3 ಹೆಸರು ಹೇಳಿದ್ದಾರೆ, ಬಟ್ ನನಗೆ ಅದು ಯಾರು ಗೊತ್ತಿಲ್ಲ. ಅದು ಏನ್ ಹೇಳಿದ್ರು, ಏನ್ ಮೆಸೇಜ್ ಸರ್? 2 ಹೆಸರು ಹೇಳಿದಾರಪ್ಪ. ಅದು ಯಾರೋ ಸೋಮ ಅಂತ ಒಂದು ಹೆಸರು ಹೇಳಿದ್ದಾರೆ, ಒಂದು ಭರತ್ ಅಂತಾನೇನೋ ಒಂದು ಹೆಸರು ಹೇಳಿದ್ದಾರೆ. ಭರತ್ ಸೊ ಈಗ 2-3 ಹೆಸರು ಹೇಳಿದ್ದಾರೆ. ಉದ್ದೇಶಕ್ಕೆ